ಹಾಯ್ ಫ್ರೆಂಡ್ಸ್, ನಮಸ್ತೆ. ಇದು 2024 ಪಿ ಸಿ ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ, ನೋಡ್ಕೊಳ್ಳಿ. ಫಸ್ಟ್, ರೌಲತ್ ಕಾಯ್ದೆ ಜಾರಿಯಾದಾಗ ಭಾರತದ ವೈಸರಾಯ ಯಾರಾಗಿದ್ದರು? ಲಾರ್ಡ್ ಇರ್ವಿನ್, ಲಾರ್ಡ್ ರೀಡಿಂಗ್, ಲಾರ್ಡ್ ಜೇಮ್ಸ್ ಫೋರ್ಡ್ ಮತ್ತು ಲಾರ್ಡ್ ವೆವೆಲ್. ಉತ್ತರ ಲಾರ್ಡ್ ಜೇಮ್ಸ್ ಫೋರ್ಡ್ ಆಗಿದ್ದರು 1919ರಲ್ಲಿ. ಈ ಕೆಳಗಿನ ಚಳುವಳಿಗಳಲ್ಲಿ ಯಾವುದರ ಕಾರಣ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ವಿಭಜನೆಯಾಗಿ ಮಧ್ಯಗಾಮಿ, ಮಿತಿಗಾಮಿ ಮತ್ತು ಉಗ್ರಗಾಮಿಗಳ ಹರಡುವಿಕೆಗೆ ಕಾರಣವಾಯಿತು? ಸ್ವದೇಶಿ ಚಳವಳಿ, ಭಾರತ ಬಿಟ್ಟು ತೊಲಗಿ ಚಳವಳಿ, ಅಸಹಕಾರ ಚಳವಳಿ, ನಾಗರಿಕ ಅಸಹಕಾರ ಚಳವಳಿ. ಉತ್ತರ ಸ್ವದೇಶಿ ಚಳವಳಿ. ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಈ ಕೆಳಗಿನವರಲ್ಲಿ ಯಾರು ಫ್ರೀ ಇಂಡಿಯನ್ ಲೀಜನ್ ಎಂಬ ಸೈನ್ಯವನ್ನು ಬೆಳೆಸಿದರು? ಲಾಲ್ ಹರ್ದಯ, ರಾಸ್ ಬಿಹಾರಿ ಬೋಸ್, ಸುಭಾಷ್ ಚಂದ್ರ ಬೋಸ್, ವಿ ಡಿ ಸಾವರ್ಕರ್. ಸುಭಾಷ್ ಚಂದ್ರ ಬೋಸ್ ಸರಿಯಾದ ಉತ್ತರ. 1941ರಲ್ಲಿ ಜರ್ಮನಿಯಲ್ಲಿ. ಭಾರತೀಯ ಸ್ವಾತಂತ್ರ್ಯ ಕಾಯ್ದೆಯು ಬ್ರಿಟಿಷ್ ದೊರೆಗಳಿಂದ ರಾಜಸಮ್ಮತಿಯನ್ನು ಯಾವಾಗ ಪಡೆಯಿತು? ಜುಲೈ 1947, ಮೇ 1947, ಜೂನ್ 1947, ಆಗಸ್ಟ್ 1947. ಜುಲೈ 1947. ತಪ್ಪಾಗಿರುವುದನ್ನು ಆರಿಸಿ. ಎ. ಪಟ್ಟದಕಲ್ಲು ಚಾಲುಕ್ಯ ವಂಶ, ಬೇಲೂರು ಮತ್ತು ಹಳೇಬೀಡು ಹೊಯ್ಸಳ ವಂಶ. ಸಿ. ಕಲ್ಲಿನ ರಥ ಹಂಪಿ ಮತ್ತು ವಿಜಯನಗರ ಸಾಮ್ರಾಜ್ಯ. ಡಿ. ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಇವುಗಳಲ್ಲಿ ಯಾವುದೂ ಅಲ್ಲ, ಯಾಕಂದರೆ ಎಲ್ಲ ಜೋಡಣೆ ತಪ್ಪಾಗಿದೆ. ದ್ರಾವಿಡ್, ನಾಗರ ಮತ್ತು ವೇಷರ ಇವುಗಳು ದೇವಾಲಯದ ವಾಸ್ತುಶಿಲ್ಪ ಶೈಲಿ, ಸಾಮಾಜಿಕ ಸಾಂಸ್ಕೃತಿಕ ಗುಂಪುಗಳು, ಭೌಗೋಳಿಕ ಪ್ರದೇಶಗಳು. ಇವುಗಳಲ್ಲಿ ಯಾವುದೂ ಅಲ್ಲ. ಉತ್ತರ ದೇವಾಲಯದ ವಾಸ್ತುಶಿಲ್ಪ ಶೈಲಿ. ಈಗ ನೋಡ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಆಗಿರ್ತದ್ದು. ಪುಸ್ತಕವಾಗಿ ನಂತರ ಪ್ರಕಟವಾದ ಪ್ರಸಿದ್ಧ ಭಾಷಣ ಅನಿಹಿಲೇಷನ್ ಆಫ್ ಕಾಸ್ಟ್ ಬರೆದವರು ಯಾರು? ಸರ್ದಾರ್ ವಲ್ಲಭಾಯ್ ಪಟೇಲ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಜವಾಹರ್ಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್. ಕಾಸ್ಟ್ ಅಂದರೆ ಗೊತ್ತಾಗ್ಬಿಡ್ತದೆ ನಮಗೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ. ಇಲ್ಲ ಅವರನ್ನು ಜಾತ್ಪಾತ್ ತೊಡಂಬರದಲ್ಲಿ 1936ರಲ್ಲಿ ಬರೆದಿದ್ದರು. ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಅನ್ನು ಯಾರು ಸ್ಥಾಪಿಸಿದರು? ಸುಭಾಷ್ ಚಂದ್ರ ಬೋಸ್, ಮೋತಿಲಾಲ್ ನೆಹರು, ಕೇಶವ್ ಬಲಿರಾಮ್ ಹೆಗಡೆವಾರ್ ಮತ್ತು ಮಹಾತ್ಮ ಗಾಂಧಿ. ಸುಭಾಷ್ ಚಂದ್ರ ಬೋಸ್. ಎಲ್ಲ ಕ್ವಶನ್ ನೋಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಆಗಿದೆ. ಈ ಕೆಳಗಿನ ವೈಸರಾಯ್ಗಳಲ್ಲಿ 1978ರ ದೇಶೀಯ ಪತ್ರಿಕಾ ಕಾಯ್ದೆ ರದ್ದುಗೊಳಿಸಿದರು ಯಾರು? ಲಾರ್ಡ್ ಲಿಟ್ಟನ್, ಲಾರ್ಡ್ ಡೆಫರಿನ್, ಲಾರ್ಡ್ ರಿಪ್ಪನ್ ಮತ್ತು ಲಾರ್ಡ್ ಕರ್ಜನ್. ಉತ್ತರ ಲಾರ್ಡ್